ಎಲ್ಲವೂ ಸರಿ ಇದ್ದಿದ್ರೆ ಇವತ್ತಿನ ದಿನ ರೇಣುಕಾ ಸ್ವಾಮಿ ಅವರ ಮೊದಲ ವಿವಾಹ ವಾರ್ಷಿಕೋತ್ಸವ. ಆದರೆ ಇವತ್ತು ರೇಣುಕಾ ಸ್ವಾಮಿಯನ್ನು ಕಳ್ಕೊಂಡ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ರೇಣುಕಾ ಮನೆಯಲ್ಲಿ ಸಂಭ್ರಮದ ಬದಲು ನೀರವ ಮೌನ. ಇವತ್ತು ರೇಣುಕಾ ಸ್ವಾಮಿ ಸಹನಾ ವಿವಾಹ ವಾರ್ಷಿಕೋತ್ಸವ. ರೇಣುಕಾ ಮನೆಯಲ್ಲಿ ಸಂಭ್ರಮದ ಬದಲು ನೀರವ ಮೌನ ಆವರಿಸಿದೆ. ವರ್ಷ ಕಳೆಯುವ ಮುನ್ನವೇ ರೇಣುಕಾ ಸ್ವಾಮಿ ಇಹಲೋಕವನ್ನು ತ್ಯಜಿಸಿದ್ದಾರೆ. ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ರೇಣುಕಾ ಸ್ವಾಮಿ ಕುಟುಂಬ. ಮೌನಕ್ಕೆ ಶರಣಾಗಿದ್ದಾರೆ ಪಾಪ ರೇಣುಕಾ ಸ್ವಾಮಿ ಅವರ ಪತ್ನಿ ಸಹನಾ. ಆಕೆ ಗರ್ಭಿಣಿ ಕೂಡ ಹೌದು. ಆದರೆ ಗಂಡನನ್ನು ಕಳ್ಕೊಂಡು ಇವತ್ತಿನ ದಿನ ಮೊದಲ ವರ್ಷದ ಸಂಭ್ರಮ ಎಲ್ಲಿರುತ್ತೆ? ಯಾರಿಗೋಸ್ಕರ ಸಂಭ್ರಮ ಪಡಬೇಕು? ಯಾರಿಗೋಸ್ಕರ ಸಂಭ್ರಮ ಪಡಬೇಕೋ ಆ ವ್ಯಕ್ತಿನೇ ಇವತ್ತಿನ ದಿನ ಇಲ್ಲ ಅಂತಂದರೆ ಇನ್ನು ವಾರ್ಷಿಕೋತ್ಸವ ಅಂತಕ್ಕಂಥದ್ದನ್ನು ಆಚರಿಸ್ಕೊಂಡು ಏನು ಪ್ರಯೋಜನ? ವರ್ಷ ಕಳೆಯುವ ಮುನ್ನವೇ ಪಾಪ ಗಂಡನನ್ನು ಆಕೆ ಕಳ್ಕೊಂಡು ದುಃಖದ ಮಡುವಿನಲ್ಲಿದ್ದಾರೆ. ರೇಣುಕಾ ಸ್ವಾಮಿ ಅವರ ತಂದೆ, ತಾಯಿ, ಪತ್ನಿ ಎಲ್ಲರೂ ಕೂಡ ಮಾತಾಡಿದ್ದಾರೆ. ಇವತ್ತು ನನ್ನ ಮಗನ ಆ್ಯನಿವರ್ಸರಿ ಇತ್ತು. ದೇವರು ನಮಗೆ ಅತ್ಯಂತ ಘೋರ ಶಿಕ್ಷೆ ಕೊಟ್ಟಿದ್ದಾನೆ. ವಾರ್ಷಿಕೋತ್ಸವದ ಬಗ್ಗೆ ಇಬ್ಬರೂ ಪ್ಲ್ಯಾನ್ ಮಾಡಿದ್ರು. ಶನಿವಾರ ಬೇರೆ ಅವನಿಗೆ ಆಫ್ ಇರ್ತಿತ್ತು. ಹೆಂಡತಿ ಗರ್ಭಿಣಿ ಆಗಿದ್ದರಿಂದ ದೊಡ್ಡ ಪ್ಲ್ಯಾನ್ ಆಗಿತ್ತು. ಸಂಬಂಧಿಕರನ್ನ ಕರೆಸಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ನಮಗಿವಾಗ ಆಕಾಶನೇ ತಲೆ ಮೇಲೆ ಕಳಚಿ ಬಿದ್ದಿದೆ ಅಂತ ಪಾಪ ಅವರ ಪೋಷಕರು ಮಾತನಾಡಿದ್ದಾರೆ. ಇವತ್ತಿಗೆ ನನ್ನ ಮಗಂದು ವೆಡ್ಡಿಂಗ್ ಆ್ಯನಿವರ್ಸರಿ, ಫಸ್ಟ್ ಆ್ಯನಿವರ್ಸರಿ ಇತ್ತು. ದೇವ್ರ ದಯೆಯಿಂದ ಅದು ಎಲ್ಲ ದೇವರು ನಮಗೆ ಅತ್ಯಂತ ಗೌರವವಾದ ಶಿಕ್ಷೆ ಕೊಟ್ಬಿಟ್ಟು ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡೋಕ್ಕೆ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿದ್ದು, ಮಗ ಸೊಸೆ ಎಲ್ಲ. ಆಮೇಲೆ ನಾವು ಆ್ಯಕ್ಚುಲಿ ಇವತ್ತು ಅವನಿಗೆ ವೀಕ್ಲಿ ಆಫ್ ಬೇರೆ, ಇದರಿಂದ ದೊಡ್ಡದಾಗಿ ಇದು ಮಾಡಬೇಕು ಮಟ್ಬೇಕಂತ ಭಾಳ ಸಂತೋಷದಿಂದ. ಯಾಕಂದರೆ ಅವನ ಹೆಂಡ್ತಿ ಪ್ರೆಗ್ನೆಂಟ್ ಇದ್ಲು, ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಹೀಗಾಗಿ ಎಲ್ಲರನ್ನೂ ಕರೆಸಿ ಅವ್ರ ಮಾವ ಅವ್ರನ್ನ ಎಲ್ಲರನ್ನೂ ಕರೆಸಿ ನಾವು ಖುಷಿಯಾಗಿ ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ಬೇಕಂತ ಆಯಿತು. ಆದರೆ ದುರಾದೃಷ್ಟ ನಮ್ಮ ಮನೆತನದಲ್ಲಿ ಒಂದು ಘೋರ ಒಂದು ಅನಾಹುತ ಆಗಿಬಿಟ್ಟಿದೆ, ಆಕಾಶ ಕಳಿಸ್ಬಿಟ್ಟಿದೆ. ಇವತ್ತಂತೂ ನಮ್ಮ ಸೊಸೆ ಕಂಪ್ಲೀಟ್ ಅಪ್ಸೆಟ್ ಆಗಿಬಿಟ್ಟಾಳೆ. ಅವಿಗೆ ಆ ವೆಡ್ಡಿಂಗ್ ಆ್ಯನಿವರ್ಸರಿ ಡೇಟ್ ಎಲ್ಲ ಮಾತಾಡ್ಕೊಂಡದ್ದು ನೆನಪು ಮಾಡ್ಕೊಂಡು ಇವತ್ತು ಎಷ್ಟು ಚೆನ್ನಾಗಿತ್ತು ಅಂತಂದೆಲ್ಲ ಮಾಡಿದ್ದಾರೆ. ನಮಗೆ ಇವತ್ತು ಭಾಳ ದುಃಖದ ದಿನ ಇವತ್ತು. ಮದುವೆ ನೆನಪಾದ ದಿನ, ಮದುವೆಯಲ್ಲಿ ಎಷ್ಟು ಸಂತೋಷ ಇದ್ವಿ ಅಷ್ಟು ಇವತ್ತು ದುಃಖದಲ್ಲಿದ್ವಿ. ಹೀಗಾಗಿ ನಾವು ಇಷ್ಟೇ ಕೇಳೋದು, ಆ ಭಗವಂತ ನನ್ನ ಮಗನಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ಮದುವೆ ವೆಡ್ಡಿಂಗ್ ಆ್ಯನಿವರ್ಸರಿ ಕೇಳೋದು ಇಷ್ಟೇ. ನಾವೆಲ್ಲರೂ ನೀವು ಮಾಧ್ಯಮದವರು ನಮಗೆಲ್ಲರಿಗೂ ಇಲ್ಲಿವರೆಗೂ ಸಪೋರ್ಟ್ ಕೊಟ್ಟಿದ್ದೀರ, ಎಲ್ಲರೂ ಕೊಟ್ಟಿದ್ದಾರೆ. ಇದು ಭಾಳ ಅಂದರೆ ಭಾಳ ದುಃಖ ಆಗ್ತಾಯಿದೆ. ಇವತ್ತು ಎಂಥ ದಿನ ನಮಗೆ. ಈ ಒಂದು ವರ್ಷದ ಹಿಂದೆ ಎಷ್ಟು ಸಂತೋಷ ಉಲ್ಲಾಸ ಇತ್ತು. ಎಲ್ಲರ ಮನೇಲಿ ಪೂರ್ತಿ ಎಲ್ಲರಿಗೂ ಮಕ್ಕಳು ಮರಿಯಾಗಿ. ನಮ್ಮ ರೇಣುಕಾ ಸ್ವಾಮಿ ಅವ್ರದ್ದು ಇವತ್ತಿಗೆ ಮದುವೆ ಆಗಿ 1 ವರ್ಷ ಆಗ್ತಿತ್ತು. ಅವನಿದ್ದಿದ್ರೆ ನಮಗೂ ಭಾಳ ಸಂತೋಷ ಆಗ್ತಿತ್ತು. ನಾವು ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡಬೇಕು ಅಂತ ಆಸೆ ಪಟ್ಟಿದ್ವಿ. ಅವನು ಮೊದಲೇ ಪ್ಲ್ಯಾನ್ ಮಾಡಿದ್ದ, ಹೋಗೋಣ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಣ, ಮತ್ತು ಎಲ್ಲ ಹೋಟೆಲಿಗೆಲ್ಲ ಹೋಗೋಣ, ಅಪ್ಪಾಜಿ ನಾನು ನೀವು ಮತ್ತು ಅವ್ರ ತಂಗಿಗೆ ಅವ್ರ ಮನೆ ನಮ್ಮ ಮಾಮಂಗೆ ಬರೋಕ್ಕೆ ಹೇಳೋಣ, ಹೊಸಪೇಟೆಯಿಂದ ಬರ್ತಾರೆ, ಎಲ್ಲ ಸೇರ್ಕೊಂಡು ಹೋಗಿ ಮಾಡಿ ಬರೋಣ. ಅಲ್ಲಿ ಅವಳಿಗೂ ಬಟ್ಟೆ ಅದು ಏನಾರು ಕೊಡಿಸ್ತೀನಿ ನನ್ನ ಹೆಂಡ್ತಿಗೆ ಅಂತ ಹೇಳಿ ಭಾಳ ಆಸೆಯಿಂದ ನಮ್ಮ ಎದುರಿಗೆಲ್ಲ ಹೇಳಿ ಖುಷಿಪಟ್ಟಿದ್ದ. ಅದೇ ರೀತಿ ಆಯ್ತಪ್ಪ, ಹೆಂಗಿದ್ರು ವಾರದ ರಜೆ ಇರುತ್ತೆ, ಇವತ್ತು ಶುಕ್ರವಾರ, ಹೋಗೋಣ ತಗೋ, ಹೋಗಿ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತಂದು ಹೇಳಿದ್ವಿ. ಆದರೆ ವಿಧಿ ಆಟ ನಮಗದು ಅವಕಾಶ ಕೊಡಲಿ. ಮಗು ಆಗಿದ್ರೆ ಅವನಿಗೂ ಆಸೆ ಇತ್ತು ಯಾವುದಾರು ಆಗಲಿ ಅಂತ. ಹುಟ್ಟಕ್ಕಿಂತ ಮುಂಚೆನೇ ಮಗು ತಂದೆನ ಕಳ್ಕೊಂಬಿಡ್ತು. ಅವನು ಮಗುನ ನೋಡಲಿಲ್ಲ. ಅದೇ ಒಂದು ಬೇಜಾರು.